ಮಕರ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ಏನೇನು ಒಳ್ಳೆಯದಾಗಲಿದೆ ಅನ್ನುವಂತಹ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕುಜ ಬಲ ಸಿಗುತ್ತೆ. ಕುಜ ಬಲ ಸಿಗುತ್ತೆ ಅಂದರೆ ಯಾಕೆ? ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಇರ್ತಾನೆ. ಮಕರ ರಾಶಿಯವರಿಗೆ ಮಿಥುನ 6ನೇ ಮನೆ ಆಗುತ್ತೆ. 6ನೇ ಮನೆಯಲ್ಲಿ ಕುಜ ಅಂದರೆ ಷಷ್ಠದಲ್ಲಿ ಪಾಪಗ್ರಹ ಅಂತ ಇದು, ಶುಭ ಫಲಗಳನ್ನೇ ಕೊಡಬೇಕಾಗತ್ತೆ. ಸೊ ಮಕರ ರಾಶಿಯವರಿಗೆ ಷಷ್ಠದಲ್ಲಿ ಕುಜನ ಫಲ ಯಾವ ರೀತಿಯಲ್ಲಿ? ಕುಜ ಯಾರು? ಮಕರ ರಾಶಿಯವರಿಗೆ ಚತುರ್ಥಾಧಿಪತಿ. ಮಕರ, ಕುಂಭ, ಮೀನ, ಮೇಷ ಚತುರ್ಥಾಧಿಪತಿ ಹಾಗೂ ಲಾಭಾಧಿಪತಿ. ವೃಶ್ಚಿಕ ರಾಶಿಗೂ ಅಧಿಪತಿ ಕುಜನೇ. ಸೊ ಚತುರ್ಥ ಲಾಭಾಧಿಪತಿಯಾದ ಕುಜಗ್ರಹ ಷಷ್ಠದಲ್ಲಿದ್ದಾನೆ ಅಂತಂದಾಗ ನಿಮಗೆ ಶುಭ ಫಲಗಳನ್ನೇ ಕೊಡ್ತಾನೆ ಅಂದಾಗ ಕುಜ ಬಲ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡಲಿದೆ. ಅದರಲ್ಲಿ ಶುಕ್ರ ನೀಚ ಆಗಿರೋದ್ರಿಂದಾಗಿ ಬಹಳಷ್ಟು ಹಿಂಸೆಗಳನ್ನು, ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಅದನ್ನು ಎಚ್ಚರಿಕೆ ತಿಳಿಸಿದ್ದೀನಿ. ಅದನ್ನು ಬಹಳಷ್ಟು ಮಟ್ಟಿಗೆ ಕುಜ ಪರಿಹಾರ ಮಾಡಿಕೊಡ್ತಾನೆ. ಸೊ ವ್ಯಾಪಾರ ವ್ಯವಹಾರ ಮಾಡ್ತಾ ಇರತಕ್ಕಂತಹ ಮಕರ ರಾಶಿಯವರಿಗೆ ಆ ರೇ ಆಫ್ ಹೋಪ್, ಆಶಾ ಕಿರಣದ ಥರ ಕುಜಬಲ ನಿಮಗೆ ಕಾಪಾಡಿಬಿಡ್ತದೆ. ಸ್ವಲ್ಪ ಪ್ರಾಫಿಟ್ ಆಗೋ ಥರ ನೋಡ್ಕೊಳ್ಳುತ್ತೆ. ಭೂಮಿ ವ್ಯವಹಾರಗಳಲ್ಲೆಲ್ಲ ಪ್ರಾಫಿಟ್ ಆಗುತ್ತೆ. ಅಥವಾ ಭೂಮಿ ಮಾರಾಟ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ತುಂಬ ಚೆನ್ನಾಗಿ ಈಸಿಯಾಗಿ ಆಗಿಬಿಡುತ್ತೆ. ಅಥವಾ ನೀವು ಮಕರ ರಾಶಿಯ ನೀವೇನಾದ್ರು ರೈತರಾಗಿದ್ದರೆ, ನೀವು ಮಕರ ರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದರೆ, ಮಕರ ರಾಶಿಯ ಹೋಟೆಲ್ ಉದ್ಯಮ ನಡೆಸೋರಂಥರಾಗಿದ್ದರೆ, ಮಕರ ರಾಶಿಯ ರಿಯಲ್ ಎಸ್ಟೇಟ್ ಮಾಡೋರಾಗಿದ್ದರೆ, ದವಸ ಧಾನ್ಯ ಮಾಡುವಂಥ ಜನರಲ್ ಸ್ಟೋರ್ಸ್ ಇಟ್ಕೊಂಡ್ರು ನೀವು ಮಕರ ರಾಶಿಯವರಾಗಿದ್ದರೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಅನುಕೂಲತೆಗಳನ್ನು ಜಾಸ್ತಿ ನೋಡಬಹುದಾಗಿರ್ತದೆ. ನೀವು ಭೂಮಿ ವಿಚಾರದಲ್ಲೇ ತುಂಬ ಅನುಕೂಲ ಆಗುತ್ತೆ ರೀ. ನೀವು ಯಾವುದೋ ಸೈಟ್ ತಗೋಬೇಕು, ಮನೆ ಕಟ್ಟಿಸ್ಬೇಕು, ಅಥವಾ ಯಾವುದೋ ಸೈಟ್ ಸೇಲ್ ಮಾಡಬೇಕು, ಜಮೀನು, ತೋಟ, ಗದ್ದೆ ಎಲ್ಲ ವಿಚಾರಗಳಲ್ಲೂ ನಿಮಗೆ ತುಂಬ ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ. ಆಯ್ತಲ್ವಾ? ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ, ವಿವಾಹಿತ ಮಕರ ರಾಶಿಯವರಿಗೆ ತವರು ಮನೆಯಿಂದ ಸ್ವಲ್ಪ ಅನುಕೂಲ. ವಿವಾಹಿತ ಮಕರ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಸ್ವಲ್ಪ ಅನುಕೂಲ ಆಗುವ ಸಾಧ್ಯತೆಗಳಿದ್ದಾವೆ. ದುಡ್ಡು ಸಿಗಲ್ಲ, ಭೂಮಿ ಸಿಗಬಹುದು ನೋಡಿ, ಅಥವಾ ಅವರೇನೋ ಬೆಳೆದ ಬೆಳೆಗಿರಬಹುದು, ನಿಮಗೇನೋ ಒಂದು ಸ್ವಲ್ಪ ಅರ್ಜೆಂಟಾಗಿ ಏನೋ ಒಂದು ಸಹಾಯ ಆಗಬೇಕು. ದುಡ್ಡನ್ನು ಹೊರತುಪಡಿಸಿ ಏನೇ ನೀವು ಬಯಸಿದರೂ ಸಹ ತವರು ಮನೆಯಿಂದ ವಿವಾಹಿತ ಮಕರ ರಾಶಿಯ ಸ್ತ್ರೀಯರಿಗೆ ಸಹಾಯ ಸಿಗಲಿದೆ. ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು, ದುಡ್ಡು ಮಾತ್ರ ಸಿಗಲ್ಲ, ಅದು ಮೊದಲೇ ಹೇಳ್ಬಿಡ್ತೇನೆ ನಾನು ನಿಮಗೆ. ಜೊತೆಗೆ ನಿಮ್ಮ ತಾಯಿಯವ್ರಿಗೆ ಏನಾದ್ರು ಹುಷಾರಿಲ್ಲ, ಅಥವಾ ನಿಮಗೆ ನಿಮ್ಮ ತಾಯಿಯವರಿಗೆ ಜಗಳ ಮನಸ್ತಾಪಗಳಾಗಿದ್ದರೆ ಅದು ಕೂಡ ಪರಿಹಾರ ಆಗುತ್ತೆ. ತಾಯಿಯ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ವಿದ್ಯಾರ್ಥಿಗಳು, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಅದೇನಾದರೂ ನೀವು ಮಕರ ರಾಶಿಯ ಸಾಫ್ಟ್ವೇರ್ ಕಲಿತಾ ಇರತಕ್ಕಂಥ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿದ್ಯಾರ್ಥಿಗಳಾಗಿದ್ದರೆ, ಅಥವಾ ನೀವು ಮಕರ ರಾಶಿಯ ಅಗ್ರಿಕಲ್ಚರಲ್ ಸ್ಟೂಡೆಂಟ್ಸ್ ಆಗಿದ್ದರೆ ಸೂಪರ್, ತುಂಬ ಚೆನ್ನಾಗಿರುತ್ತೆ. ಆಗಸ್ಟ್ ತಿಂಗಳು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ವಿದ್ಯೆ ಸಿಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಜೊತೆಯಲ್ಲಿ ಗುರುಬಲನೂ ತುಂಬ ಚೆನ್ನಾಗಿದೆ. ನಿಮಗೆ ಬುಧ ಬಲ ಇದೆ, ಯಾಕೆಂದರೆ ಬುಧ ಭಾಗ್ಯಾಧಿಪತಿ ಆಗ್ತಾನೆ. ಸೊ ಭಾಗ್ಯಾಧಿಪತಿಯಾಗಿ ನಿಮಗೆ ಬಲವನ್ನು ಕೊಡ್ತಾನೆ ಸಪ್ತಮದಿಂದ. ಸೊ ಆದ್ದರಿಂದ ಷಷ್ಠಾಧಿಪತಿನೂ ಹೌದು, ಅದರಿಂದ ಸ್ವಲ್ಪ ಸಮಸ್ಯೆಗಳಿದೆ. ಫ್ರೆಂಡ್ಸ್ ಎಲ್ಲ ಸಾಲಗಾರರನ್ನು ಮಾಡಿಬಿಡ್ತಾರೆ, ನಿಮ್ಮನ್ನು ಸ್ವಲ್ಪ ದಾರಿ ತಪ್ಪಿಸ್ಬಿಡ್ಬೋದು ಫ್ರೆಂಡ್ಸು. ಅದನ್ನು ಹೊರತುಪಡಿಸಿ ಭಾಗ್ಯಾಧಿಪತಿನೂ ಆಗ್ತಾನೆ, ಅದರಿಂದ ತಂದೆ ಸಪೋರ್ಟ್ ಸಿಗುತ್ತೆ. ತಂದೆಯವರಿಂದ ಸ್ವಲ್ಪ ಆರ್ಥಿಕ ಅನುಕೂಲತೆಗಳು ಸಿಗುತ್ತೆ. ಅಥವಾ ಜೀವನದಲ್ಲಿ ಸ್ವಲ್ಪ ಅದೃಷ್ಟ, ನಿಮ್ಮ ಮಾತೇ ನಿಮಗೆ ಅದೃಷ್ಟವನ್ನು ಕೊಡುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ, ಮಾತಿನ ವಿಚಾರದಲ್ಲಿ, ಅದೃಷ್ಟದ ವಿಚಾರದಲ್ಲಿ, ವಿವಾಹದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ಹಲವಾರು ವಿಚಾರಗಳಲ್ಲಿ ಬುಧ ನಿಮಗೆ ಬಲವನ್ನು ಕೊಡಲಿದ್ದಾನೆ. ಈ ಗುರುಬಲ ಏನಾಗಲಿ ಸ್ಟಾರ್ಟ್ ಆಗಿದೆಯಲ್ಲ ಮಕರ ರಾಶಿಯವರಿಗೆ, ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟು. ಅದು ಕೆಲಸ ಮಾಡ್ತಾ ಇಲ್ಲ. ವ್ಯಯಾಧಿಪತಿಯಾಗಿ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿ ಆಗ್ತಾನೆ. ಸೊ ಅದರಿಂದ ಗುರುವಿನ ಆರಾಧನೆ ಬಹಳ ಮುಖ್ಯ. ಇದಕ್ಕಿನ್ನ ಒಳ್ಳೆಯ ದಿನ ಸಿಗಲ್ಲ ನಿಮಗೆ. ಅದು ಬಹಳ ವಿಶೇಷವಾಗಿ, ಅದಕ್ಕೆ ನಾನು ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಎಲ್ಲರಿಗೂ. ಏನಂದ್ರೆ ನಿಮಗೋಸ್ಕರ ಒಂದು ಅದ್ಭುತವಾದಂಥ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಇದೆ ನಿಮಗೆ ಮಕರ ರಾಶಿಯವರಿಗೆ ಗುರುಬಲ ಕೊಡುವಂಥದ್ದು. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ, ಗುರುಪೂರ್ಣಿಮೆ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಅದಕ್ಕೆ ನಾನು ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇರತಕ್ಕಂಥದ್ದು. ಏನಕ್ಕೆ ಅಂದರೆ ಇದು ಕಾರಣಕ್ಕೆ. ಗುರುಪೂರ್ಣಿಮೆ ವರ್ಷಕ್ಕೆ ಒಮ್ಮೆ ಬರತಕ್ಕಂಥ ಆಷಾಢ ಪೌರ್ಣಿಮಾ, ಗುರುಪೂರ್ಣಿಮಾ ಜುಲೈ 29ನೇ ತಾರೀಕು ಬುಧವಾರ. ಸೊ ಈ ಗುರುಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಶ್ರೀ ಸೂಕ್ತ ಹವನ, ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು, ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಆದ್ದರಿಂದ ಶ್ರೀ ಸೂಕ್ತ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ.
ಅದ್ರ ಜೊತೆಗೆ ಸಂತಾನಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಈ ಗುರು ಶಾಂತಿ ಇದೆಯಲ್ಲ, ಸಹಸ್ರ ಗುರು ಶಾಂತಿ ಹೋಮ ಜೊತೆಗೆ ಗುರು ದತ್ತಾತ್ರೇಯ ಹೋಮ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಗುರು ಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ ಗುರು ಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಕನಕ ಪುಷ್ಯರಾಗ, ಈ ಕನಕ ಪುಷ್ಯರಾಗ ರತ್ನವೇ ಅತ್ಯಂತ ಕಾಸ್ಟ್ಲಿ. ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರ್ತದೆ, ನಿಮಗೆ ಇಲ್ಲ ಅಂದ್ರೆ ಕೇಳಿದ್ರೆ ಗೊತ್ತಾಗ್ತದೆ ನಿಮಗೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ಈ ಗುರು ಪೂರ್ಣಿಮೆ ದಿವಸ ಜುಲೈ 29ನೇ ತಾರೀಕು ಬುಧವಾರ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಇದನ್ನಿಟ್ಟು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದು ಒಂದು ಸಲ ಎನರ್ಜೈಸ್ ಅಲ್ಲ, ಇದಾಗಲೇ ಇದನ್ನು ನಾನು ವಿಶೇಷವಾಗಿ ಈ ವಿಡಿಯೋ ಅಂಡಲ್ಲಿ ನಿಮಗೆ ಅದನ್ನು ತೋರಿಸ್ತೇವೆ. ನರಸೋಭಾವಾಡಿ ಅದ್ಭುತವಾಗಿ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಆ ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿಗೆ ಹೋಗಿ ನರಸೋಭಾವಾಡಿಗೆ ಹೋಗಿ ಅಲ್ಲಿ ಈ ರತ್ನಗಳನ್ನು, ಈ ಕನಕ ಪುಷ್ಯರಾಗ ರತ್ನಗಳನ್ನು ಅಲ್ಲೇ ಇಟ್ಟು ಪಾದಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿ, ಅಲ್ಲಿ ಮೂಲ ಇದರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು, ಅಲ್ಲಿಂದ ಸಂಗಮ ಸ್ಥಾನ ಇದೆ, ಅಲ್ಲಿ ಪಂಚಗಂಗಾ ಹಾಗೂ ನದಿಗಳ ಸಂಗಮ ಇದೆ, ಆ ಸಂಗಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿ ಎನರ್ಜೈಸ್ ಮಾಡಿಕೊಂಡು ಈ ಒಂದು ವಿಶೇಷವಾದ ಕನಕ ಪುಷ್ಯರಾಗ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಂದಿದ್ದೇನೆ. ಈಗ ಮತ್ತೆ ಗುರು ಪೂರ್ಣಿಮೆಯ ಒಂದು ಅದ್ಭುತವಾದ ದಿವಸ ಮತ್ತೆ ಪುನಃ ಇದನ್ನು ಎನರ್ಜೈಸ್ ಮಾಡ್ತೀವಿ. ಸೊ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಆದ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಸಾಮಾನ್ಯವಾಗಿ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬ ಕಾಸ್ಟ್ಲಿ. ಅದರಲ್ಲೂ ನರಸೋಬಾವಾಡಿ ತನಕ ನೀವು ಮಹಾರಾಷ್ಟ್ರ ತನಕ ಹೋಗಿ ಅಲ್ಲಿ ಸಂಗಮ ಸ್ಥಾನ, ಗುರು ಸನ್ನಿಧಾನಗಳಲ್ಲಿ, ಪಾದಪೂಜೆಗಳಲ್ಲಿ ಅಲ್ಲಿಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರು ಪೂರ್ಣಿಮೆ ದಿವಸ ಮತ್ತೆ ಎನರ್ಜೈಸ್ ಮಾಡಿ ನಮಗೆ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವೆ ಮಾಡೋದಕ್ಕೆ ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ತುಂಬಾ ಲಿಮಿಟೆಡ್ ಇದೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ನಮ್ಮ ಸಂಕಲ್ಪ ಸೇವೆ ಒಟ್ಟಿಗೆ ಪ್ರತಿಯೊಬ್ಬರಿಗೂ ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ. ಗುರು ಪೂರ್ಣಿಮೆಯ ವಿಶೇಷವಾದಂತಹ ಒಂದು ದಿನದ ಒಂದು ಸಂದರ್ಭದಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಎಲ್ಲ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ, ಬಹಳ ಕಾಸ್ಟ್ಲಿ. ಇದನ್ನ ನಾನು ಉಂಗುರ ಎಲ್ಲ ಮಾಡಿಸ್ಕೊಡ್ಲಿಕ್ಕಂತೂ ಇನ್ನೂ ಕಷ್ಟ ಆಗ್ಬಿಡ್ತದೆ. ಸೊ ಅದರಿಂದಾಗಿ ಒರಿಜಿನಲ್ ಕನಕ ಪುಷ್ಯರಾಗವನ್ನು ಇಷ್ಟೆಲ್ಲ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ನೀವು ಉಂಗುರವೋ ಡಾಲರೋ ಏನೋ ಎಲ್ಲ ಅಂದ್ರೆ ನೀವು ಪಾಕೆಟಲ್ಲಿ ಕೂಡ ಇಟ್ಕೊಳ್ಬಹುದು, ನೀವು ಕಲೆಕ್ಷನ್ ಮಾಡಿ ನಿಮ್ಮ ಜೊತೆಗೆ ಇಟ್ಕೊಳ್ಬಹುದು. ಯಾವಾಗೂ ಸಹ ಗುರುಬಲ ಚೆನ್ನಾಗಿ ನಿಮಗೆ ಕೆಲಸ ಆಗಬೇಕು. ಒರಿಜಿನಲ್ ಗುರುಬಲದ ಶಕ್ತಿ ನಿಮಗೆ ಕೊಡತಕ್ಕಂಥ ಕನಕ ಪುಷ್ಯರಾಗ ಒರಿಜಿನಲ್ ರತ್ನ ಆಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ಈಗ ನಮ್ಮ ನರಸೋಬಾವಾಡಿ ಆ ಕ್ಷೇತ್ರ ದರ್ಶನ, ಗುರುಗಳ ದರ್ಶನವನ್ನು, ಸನ್ನಿಧಾನ ದರ್ಶನ ಮಾಡೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಮಾತ್ರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕ ಪುಷ್ಯರಾಗ, ಆ ಕನಕ ಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.